ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಲಾಸ್ಟ್ ವಿಡಿಯೋನ ಟೈಲ್ಸ್ ಸೆಲೆಕ್ಷನ್ ಸ್ಟುಡಿಯೋಗೆ ಹೋಗುವಾಗ ನಾವು ಯಾವ ರೀತಿಯಾಗಿ ಕೆಲವೊಂದು ಮಾಹಿತಿನ ಗಮನದಲ್ಲಿ ಇಟ್ಕೊಂಡು ಸೆಲೆಕ್ಷನ್ ಮಾಡಬೇಕು ಅಂತ ತಿಳಿಸಿದ್ದೆ. ಈವನ್ ಇನ್ ಕಲರ್ ಇರ್ಬೋದು, ಸೈಜ್ ಇರ್ಬೋದು, ಹಾಗೆ ಡ್ಯೂರಬಿಲಿಟಿ ಬಗ್ಗೆ ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಮತ್ತೊಮ್ಮೆ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇರುವಂಥದ್ದು ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿಯ ಪ್ರೆಸ್ಟೀಜಿಯಸ್ ಕ್ಲೈಂಟ್ ಜೊತೆಗೆ. ಇಲ್ಲಿ ಇವತ್ತು ನಾವು ಬಂದಿರುವಂಥದ್ದು ಟೈಲ್ ಸೆಲೆಕ್ಷನ್ ಫಾರ್ ಹೌಸ್ಗೆ. ಹಾಗಾಗಿ ನಮ್ಮ ವೀಕ್ಷಾ ಕನ್ಸ್ಟ್ರಕ್ಷನ್ ಕಂಪನಿ ಹಾಗೆಯೇ ನಮ್ಮ ಪ್ರೆಸ್ಟೀಜಿಯಸ್ ಕ್ಲೈಂಟ್ ಇಬ್ಬರೂ ಕೂಡ ಇಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ಅತಿ ಮುಖ್ಯವಾದ ಒಂದು ಟಿಪ್ಸ್ ಏನಂತ ಹೇಳಿದರೆ ಪೇಷನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇವತ್ತಿನ ಈ ಸೆಲೆಕ್ಷನ್ಗೆ ಅಂತ ಹೇಳ್ತಾ. ಯಾಕಂದರೆ ತಾಳ್ಮೆ ಅನ್ನೋದು ಅತಿ ಮುಖ್ಯವಾದ ಪಾತ್ರ ವಹಿಸುತ್ತೆ ಎಲ್ಲ ಕಡೆ ಅಲ್ವಾ. ಈ ರೀತಿ ಸೆಲೆಕ್ಷನ್ ಟೈಮಲ್ಲಿ ಕನ್ಫ್ಯೂಷನ್ ಆಗೋದು ತುಂಬಾ ಎಲ್ರಿಗೂ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಎಕ್ಸ್ಪೀರಿಯೆನ್ಸಿಂದ ನಿಮ್ಗೆ ಹೇಳ್ತಿರೋದೇನೆಂದರೆ, ಸೆಲೆಕ್ಷನ್ ಮಾಡೋಕ್ಕೆ ಬರುವಾಗ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ಅವ್ರ ಫ್ರೆಂಡ್ಸ್ ಇರ್ಬೋದು, ಎಲ್ರಿಗೂ ಕೂಡ ಡಿಫ್ರೆಂಟ್ ಒಪಿನಿಯನ್ ಇರೋದ್ರ ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಸ್ಟ್ ಇರುತ್ತಲ್ವ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ಸೆಲೆಕ್ಷನ್ ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ನೋಡಿ, ನಮ್ಮ ಕನ್ಸ್ಟ್ರಕ್ಷನ್ ಕಂಪನಿಲಿ ಸ್ಟಾರ್ಟಿಂಗ್ ಸ್ಟೇಜಸ್ ಏನೇನು ಬರುತ್ತಲ್ವ, ಬಿಲ್ಡಿಂಗ್ ಸ್ಟ್ರಕ್ಚರ್ ಮಾಡುವಾಗ ಸೆವೆರಲ್ ಸ್ಟೇಜಸ್ ಆಫ್ ವರ್ಕ್ ಬರುತ್ತೆ. ಅಂಥ ಟೈಮಲ್ಲಿ ನಾವು ಜಾಸ್ತಿ ಕ್ವಾಲಿಟಿ ಆ್ಯಂಡ್ ಸ್ಟ್ರೆಂತ್ ಬಗ್ಗೆ ಕಾನ್ಸಂಟ್ರೇಷನ್ ಇಡ್ತಾ ಬರ್ತೀವಿ. ಆಮೇಲೆ ಸಿವಿಲ್ ವರ್ಕ್ ಮುಗಿದ ತಕ್ಷಣ ನೋಡಿ, ಫೈನಲ್ ಹಂತದ ಎಲ್ಲ ಕೆಲಸಗಳು ಅಂದರೆ ಫೈನಲ್ ಸ್ಟೇಜಸ್ ಆಫ್ ವರ್ಕಲ್ಲಿ ನಾವು ಜಾಸ್ತಿ ಬ್ಯೂಟಿ ಆಫ್ ದ ಹೌಸ್ನ ಎತ್ತಿ ಹಿಡಬೇಕಾಗತ್ತೆ. ಹಾಗಾಗಿ ಬ್ಯೂಟಿಫಿಕೇಷನ್ ಅನ್ನೋದು ಅತಿ ಮುಖ್ಯ ಅಂತ ಹೇಳ್ತಾ, ಇಂಥ ಟೈಮಲ್ಲಿ ನಮಗೆ ಒಂದು ರೀತಿ ನೋಡಿ, ಕಲರ್ ಸೆಲೆಕ್ಷನ್ ಅವ್ರು ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಅಥವಾ ಅವ್ರಿಗೆ ಯಾವ ಡಿಸೈನ್ ಇಷ್ಟ ಆಗ್ತಾ ಇದೆಯೋ, ನಮಗೆ ವಿತ್ ಎಕ್ಸ್ಪೀರಿಯೆನ್ಸು ಈ ಪ್ಲೇಸ್ಗೆ ಇದೇ ಡಿಸೈನ್ ಹಾಕಿದರೆ ಚೆನ್ನಾಗಿರುತ್ತೆ ಅಥವಾ ಇವಾಗಿನ ಈ ಫ್ಲೋರ್ಗೆ ಇದೇ ಹಾಕಬೇಕು ಅನ್ನೋದೆಲ್ಲ ಗೊತ್ತಿರುತ್ತಲ್ವ. ಬಟ್ ಅವ್ರಿಗೂ ನಮಗೂ ಮ್ಯಾಚ್ ಆಗೋದೇ ಇಲ್ಲಿ ಜಾಸ್ತಿ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ತಾ. ಯಾಕಂದರೆ ಇವಾಗ ಒಂದು ಟೈಲ್ ಸೆಲೆಕ್ಷನ್ ಮಾಡುವಾಗ ನೋಡಿ, ಬ್ರೈಟ್ನೆಸ್ ಬಗ್ಗೂ ನಮಗೆ ಜಾಸ್ತಿ ಗೊತ್ತಿರಬೇಕು. ವಿಂಡೋಸ್ ಎಷ್ಟೊಂದು ಇಟ್ಟಿರ್ತೀವಿ, ಆಮೇಲೆ ಲೈಟ್ಸ್ ಹೇಗಿರುತ್ತೆ ಒಳಗಡೆ ಬರೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಅದನ್ನೆಲ್ಲ ಮ್ಯಾಚ್ ಮಾಡಬೇಕು, ಇಂಟೀರಿಯರ್ ಮ್ಯಾಚ್ ಮಾಡ್ಕೋಬೇಕು. ನಂತರ ಫರ್ನಿಷಿಂಗ್ ಏನೇನು ಮಾಡ್ತೀವಿ ಅದನ್ನೆಲ್ಲ ನೋಡಿಕೊಂಡು ಆ ಹೌಸ್ದು ಬ್ಯೂಟಿನ ಎತ್ತಿ ಹಿಡಿಬೇಕಾಗೋದು ಮುಖ್ಯವಾದ ಒಂದು ಪಾತ್ರ ಅಂತ ಹೇಳ್ತಾ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಪೇಷನ್ಸಿಂದ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಸೆಲೆಕ್ಷನ್ ಮಾಡುವಾಗ ಅಟ್ಲೀಸ್ಟ್ 2 to 3 ಡೇಸ್ ಆದ್ರೂ ವಿಸಿಟ್ ಮಾಡಿ ನಾವು ಚಾಯ್ಸ್ ಮಾಡ್ತೀವಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಹಿಟ್ ಲೈಕ್, ಶೇರ್ ಹಾಗೆ ಹೆಚ್ಚು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಿಷ್ಟು ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್. ಹಾಗೆಯೇ ಮರೀದೇನೆ ಹೆಚ್ಚು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್.